ದೆಹಲಿಯ ಸ್ಫೋಟದ ವಿಚಾರದಲ್ಲಿ ವಿವಿಧ ತನಿಖಾ ಸಂಸ್ಥೆಗಳು ನಡೆಸುತ್ತಿರುವಂತಹ ತನಿಖೆಯಿಂದ ಹಲವಾರು ಹೊಸ ವಿಷಯಗಳ ಬೆಳಕಿಗೆ ಬರೋ ಹಾಗೆ ಕಾಣಿಸ್ತಾ ಇದೆ. ಸ್ಫೋಟದ ತನಿಖೆಯನ್ನು ಎನ್ಐಎ ತೀವ್ರಗೊಳಿಸುತ್ತಿದ್ದಂತೆಯೇ ಆ ಸ್ಥಳದಲ್ಲಿ, ಅಂದರೆ ಸ್ಫೋಟದ ಸ್ಥಳದಲ್ಲಿ ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳು ಸಕ್ರಿಯವಾಗಿರುವುದು ಕಂಡುಬಂದಿದೆ. ಸುನ್ಹಾರಿ ಬಾಗ್ ಪಾರ್ಕಿಂಗ್ ಸ್ಥಳದಲ್ಲಿ ಮತ್ತು ಬಾಂಬ್ ಸ್ಫೋಟದ ಸ್ಥಳದಲ್ಲಿ ಒಟ್ಟು 68 ಇಂತಹ ಮೊಬೈಲ್ ಸಂಖ್ಯೆಗಳು ಸಕ್ರಿಯವಾಗಿ ಆ ಸಮಯದಲ್ಲೇ ಕೆಲಸ ಮಾಡಿರುವ ಲಕ್ಷಣಗಳು ಬಂದಿವೆ. ಈಗ ಲಕ್ಷಣ ಅಲ್ಲ, ಗೊತ್ತಾಗಿದೆ ತಾಂತ್ರಿಕವಾಗಿ. ಆ ಸಂಖ್ಯೆಗಳಿಗೆ ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಕರೆಗಳು ಬಂದಿವೆ. ಸ್ಫೋಟಕ್ಕೆ ಸ್ವಲ್ಪ ಮೊದಲು ಭಾರತೀಯ ನೆಟ್ವರ್ಕ್ನಲ್ಲಿ ನಮ್ಮಲ್ಲಿ ಅನುಮಾನಾಸ್ಪದ ಸಂಖ್ಯೆಗಳಿಂದ ಅಸಾಮಾನ್ಯ ಡೇಟಾ ಸ್ಟ್ರೈಕ್ಗಳು ಕೂಡ ದಾಖಲಾಗಿವೆ. ಸುನಾರಿ ಬಾಗ್ ಪಾರ್ಕಿಂಗ್ ಸ್ಥಳದಲ್ಲಿ ಈ ಉಮರ್ 3 ಗಂಟೆಗೂ ಹೆಚ್ಚು ಕಾಲ ನಿಂತಿದ್ದ ಕಾರ್ ನಿಲ್ಲಿಸಿಕೊಂಡು. ಆ ಸಂದರ್ಭದಲ್ಲಂತೂ 30 ಮೀಟರ್ನ ವ್ಯಾಪ್ತಿಯಲ್ಲಿ, ಅಂದರೆ ಅವನು ಕಾರ್ ನಿಲ್ಲಿಸಿದ್ದ 30 ಮೀಟರ್ ವ್ಯಾಪ್ತಿಯಲ್ಲಿ 187 ಫೋನ್ ಸಂಖ್ಯೆಗಳು ಸಕ್ರಿಯವಾಗಿರುವುದು ಕಂಡುಬಂದಿದೆ. 187 ಫೋನ್ಗಳು ಸಕ್ರಿಯವಾಗಿದ್ದವು ಅಂದ ತಕ್ಷಣ 187 ಉಗ್ರರಿಗೆ ಸಂಬಂಧಿಸಿದ್ದೇ ಈ ವ್ಯವಹಾರದಲ್ಲಿ ಭಾಗಿಯಾಗಿರುವ ಸಂಖ್ಯೆಗಳೇ ಅಂತ ಹೇಳಲಿಕ್ಕಾಗಲ್ಲ. ಯಾರೋ ಬಿಸ್ನೆಸ್ಮೆನ್ನೂ ಮಾತಾಡಿರ್ಬೋದು, ಸಕ್ರಿಯವಾಗಿರಬಹುದು. ಬಟ್ ಎಲ್ಲಿಂದ ಕಾಲ್ಸ್ ಬರ್ತಾ ಇದೆ, ಎಲ್ಲಿಗೆ ರೂಟ್ ಆಗ್ತಾ ಇದೆ ಮತ್ತು ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಆಲ್ ರೈಟ್, ಬಾಂಬ್ ದಾಳಿಗೆ 5 ನಿಮಿಷ ಮೊದಲು ಮತ್ತು 5 ನಿಮಿಷಗಳ ನಂತರ ಸುಮಾರು 912 ಫೋನ್ಗಳು ಸಕ್ರಿಯವಾಗಿವೆ. ಎರಡೂ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿದ್ದ 68 ಮೊಬೈಲ್ ಸಂಖ್ಯೆಗಳನ್ನು ಈಗ ಬೆನ್ನಹತ್ತಲಾಗಿದೆ. ಇದು ಪೂರ್ವಯೋಜಿತ ಆತ್ಮಾಹುತಿ ದಾಳಿ ಅನ್ನೋದು ಈಗ ಖಚಿತ ಆಗಿದೆ. ಆರಂಭದಲ್ಲಿ ಇದು ಆತ್ಮಾಹುತಿ ದಾಳಿ ಅಲ್ಲವೇನೋ, ಅಚಾನಕ್ ಸ್ಫೋಟ ಆಗಿರಬೇಕು ಕಾರ್ನಲ್ಲಿದು ಅಂತ. ಸೊ ಈಗ ಆತ್ಮಾಹುತಿ ಅಂತಾಗಿದೆ. ಆದರೆ ಅವನು ಎಷ್ಟು ಅಡ್ಕಸಬಿ ಅನ್ನೋದು ಪ್ರೂವ್ ಆಗಿದೆ ಈಗ, ಯಾಕಂದರೆ ಅವನು ಸೆಲೆಕ್ಟ್ ಮಾಡಿದ ಜಾಗಕ್ಕೆ. ಹಾಗಾಗಿ ಇದು ಆತ್ಮಾಹುತಿ ಅಂತೂ ಹೌದು. ಕಾರಣ, ಆತ್ಮಾಹುತಿ ಈ ದಾಳಿಗೆ ಮೊದಲು ಅವನು ಬಾಂಬರ್ ಒಮರ್ ಮಾತಾಡಿದ್ದಂಥ ವಿಡಿಯೋ ಒಂದು ಈಗ ಸಿಕ್ಕಿದೆ. ಆ ವಿಡಿಯೋ ತಾನೇ ಸ್ವತಃ ಅವನಿದ್ದಂಥ ವಿವಿಯ ಕ್ಯಾಂಪಸ್ನಲ್ಲಿ ಕೊಠಡಿನಲ್ಲಿ ರೆಕಾರ್ಡ್ ಮಾಡಿರೋವಂಥ ವಿಡಿಯೋ. ಅದರಲ್ಲಿ ಅವನು ಆತ್ಮಾಹುತಿ, ಬಾಂಬ್ ದಾಳಿ, ಹುತಾತ್ಮತೆ, ಧರ್ಮದ ಒಳಗಡೆ ಇರುವ ಆತ್ಮಾಹುತಿಗೆ ಅಂದರೆ ಫಿದಾಯಿನ್ ಇರೋದಕ್ಕೆ ಇರುವಂಥ ಅರ್ಥಗಳು ಅಥವಾ ಅದನ್ನು ತಪ್ಪು ಕಲ್ಪನೆ ಅಂತೆಲ್ಲ ಬುರುಡೆ ಬಿಟ್ಟಿದ್ದಾನೆ. ಇಸ್ಲಾಮಲ್ಲಿ ಅದು ಇದೆ ಅನ್ನೋದು ಗೊತ್ತು, ಬಟ್ ಪಾಯಿಂಟ್ ಈಸ್ ಏನಕ್ಕೆ ಅನ್ನೋದು ಇದೆ. ಸುಮ್ಮನೆ ತಲೆಕೆಟ್ಟವೆಲ್ಲ ಮಾಡೋಕ್ಕಲ್ಲ ಅದಿರೋದು ಅವ್ರಿಗೆ. ಅದು ಆ್ಯಕ್ಚುಲಿ ತಪ್ಪೋದು ಬೇರೆ ವಿಚಾರ. ನಮ್ಮ ಪ್ರಕಾರದಲ್ಲಿ ಯಾರು ಮಾಡಿರಲಿ, ಏನಾರು ಮಾಡ್ಕೊಳ್ಳಿ, ಅದೇ ತಪ್ಪು. ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲಾದ ಪರಿಕಲ್ಪನೆಗಳಲ್ಲಿ ಒಂದು ಆತ್ಮಾಹುತಿ ಬಾಂಬ್ ಅಂತಾರೆ. ಅದ್ರಲ್ಲಿ ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಏನಿಲ್ಲ. ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಏನಿದೆ? ಆತ್ಮಾಹುತಿ ಬಾಂಬು. ಅವನಿಗೆ ವೀರತ್ವವನ್ನು ಕೊಡೋಕ್ಕೆ ಬರಲ್ಲ. ಹೊಡ್ಕೊಂಡವನು ಏನು ಬೇಕಾದ್ರೂ ಹೊಡ್ಕೋಬೋದು ಬಾಯಿನ. ಅವನು ಇಷ್ಟ ಬಂದಂಗೆ ಮಾತಾಡ್ಕೋಬೋದು. ಅವನು ಬೇಕಾರೆ ನಾನು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಿದ್ದೀನಿ ಅಂತನೋ ಅಥವಾ ನಂಬಿಕೆಯ ಪ್ರಕಾರದಲ್ಲಿ ಅಲ್ಲ ಸೇರ್ಕೋತಿದ್ದೀನಿ ಅಂತನೋ ಏನೋ ಒಂದು ಅವ್ನು ಏನು ಬೇಕಾದ್ರೂ ಅನ್ಕೋಬೋದು, ಅವನಿಷ್ಟ. ಇನ್ನೊಂದು ಕಡೆ ಅವರು ಅದನ್ನು ಆ ರೀತಿ ಅರ್ಥೈಸೋದು ಆತ್ಮಾಹುತಿನೇ ಅದು ಕೆಟ್ಟ ಕೆಲಸನೇ, ಅನುಮಾನನೇ ಇಲ್ಲ ಅದರಲ್ಲಿ. ಅದನ್ನು ಸಮರ್ಥಿಸ್ಕೊಳ್ಳೋದು ನೀನೇನು ಬೇಕಾದ್ರೂ ಮಾಡ್ಕೋಬೋದು, ನಿನ್ನ ಇಷ್ಟ. ಮಾಡೋ ಪಾಪ ಕೃತ್ಯ ಹೌದು. ಇದು ಇಸ್ಲಾಂನಲ್ಲಿ ತಿಳಿದಿರುವ ಹುತಾತ್ಮ ಕಾರ್ಯಾಚರಣೆ. ಅಗೈನ್ ರಾಂಗ್. ಹುತಾತ್ಮ ಕಾರ್ಯಾಚರಣೆ ಇಸ್ಲಾಂ ಹಿಂಸೆಯನ್ನು ಪ್ರಚೋದಿಸುತ್ತಾ ಸರ್? ಹಿಂಸೆಯನ್ನು ಪ್ರಚೋದಿಸಲ್ಲ, ನೇರವಾಗಿ ಎಲ್ಲೂ ಪ್ರಚೋದನೆ ಅಂತ ಅಲ್ಲ. ಆದರೆ ತನ್ನ ಧರ್ಮದ ರಕ್ಷಣೆಗೆ ಬಂದಾಗ ಅದು ಒಂದು ಟೂಲ್ ಆಗತ್ತಲ್ಲಿ. ಫಿದಾಯಿನ್ ಇರೋದೇ ಅದು ತಾನೆ, ಅವ್ರದ್ದೊಂದು ಟೂಲ್. ಅದು ಹೋರಾಟ ಮಾಡ್ಬೋದು, ಆಗ ಅದನ್ನು ಬಳಸ್ಬೋದು. ಅಥವಾ ಧರ್ಮಕ್ಕೆ ವಿರುದ್ಧವಾದವನನ್ನು ನೀವು ದೈಹಿಕವಾಗಿ ಎದುರಿಸಿದ್ರೆ ತಪ್ಪಲ್ಲ ಅಂತಲೇ ಅವ್ರಿಗಿರೋದು. ಅದರಲ್ಲೇನು ಹಿಂಸೆ ಅನ್ನೋ ಪದ ಇಲ್ಲ ಅಲ್ಲಿ ಅಷ್ಟೇ. ಏನಿಯೋ ಇದು ಬಗ್ಗೆ ವಿರೋಧಾಭಾಸಗಳಿವೆ. ವಿರೋಧಾಭಾಸ ಏನು? ಕಂಡು ಅವ್ರ ಮಕ್ಕಳನ್ನು ತಳ್ತಿರೋದಕ್ಕೆ ವಿರೋಧಾಭಾಸ ಇರೋದು. ಅದು ಅವನ ಅಜ್ಜರ್ ಪಚ್ಚೂದ್ಗೆ ಅವನಿಗೇನು ಹೋಗ್ಬೇಕು? ಅವ್ರ ಅಪ್ಪನ ಮನೆ ತಾತನ ಮನೆ ಗಂಟೆನೂ ಹೋಗ್ಬೇಕು ಅವನಿಗೆ. ಕಚಡಾಗೆ ಅಯೋಗ್ಯನಿಗೆ ಅನ್ನ ತಿನ್ನಕ್ಕಾಗದೇ ಇರೋ ಅವನಿಗೆ ನೆಟ್ಟಿಗೆ ದುಡಿದ್ಬಿಟ್ಟು ದೇವ್ರ ಹೆಸರಿನಲ್ಲಿ ಪಾಠ ಮಾಡಿಕೊಂಡು ಭಾಷಣ ಬಿಕ್ಕೊಂಡು ಇನ್ನೊಬ್ಬರನ್ನ ಸಾಯಿಸ್ಕೊಂಡು ಬದುಕ್ತೀನಿ ಅನ್ನೋದೊಂದು ಜೀವನಾನ? ಅದೊಂದು ಜೀವನಾನ? ಬೀದಿಲಿರೋ ನಾಯಿನೂ ಬೆಟರ್ ಜೀವನ ನಡೆಸತ್ತೆ.
ಅದರ ವಿರುದ್ಧ ಹಲವಾರು ವಾದಗಳನ್ನು ತರಲಾಗಿದೆ. ಹಲವಾರು ವಾದಗಳನ್ನು ಏನು ತಂದಿಲ್ಲ. ಇಟ್ಸ್ ರಾಂಗ್. ದೇರ್ ಆರ್ ಫ್ಯೂ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ವಾದ ಇದೆ. ಈಗ ನೀನು ಹೋಗ್ಬಿಟ್ಟು ಈಗ ಬಾಂಬ್ ಡಮ್ ಅನ್ಸಿದೆಯಲ್ಲಪ್ಪ, ಅಲ್ಲಿ ನಾನು ಈ ಪ್ರಶ್ನೆ ಅವತ್ತು ಕೇಳಿದ್ದೆ, ಇವತ್ತು ಕೇಳ್ತೀನಿ. ಇವನು ಭಾಷಣ ಮಾಡಿದ್ದಕ್ಕೆ ಇವನು ಭಾಳ ಬುದ್ಧಿವಂತ, ನಾನು ಏನು ಕುರಾನನ್ನು ಅರಗಿಸ್ಕೊಂಡ್ಬಿಟ್ಟಿದ್ದೀನಿ ಓದ್ಬಿಟ್ಟು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಇವನು. ಇಲ್ಲ, ಅವ್ನು ಓದಿಲ್ದಂಗೆ ಇದ್ದಂಗೆ ಇಲ್ಲ. ಅಲ್ಲಿ ನೋಡಿದ್ರೆ ಅವ್ನು ಆಡ್ತಾ ಇದ್ದಿದ್ದು ಆಟಗಳು ನೋಡಿದ್ರೆ ಅವ್ನಿಗೆ ಎಂಥದ್ದು ಗೊತ್ತಿಲ್ಲ. ಅವ್ನಿಗೆ ಬರೀ ಬ್ರೈನ್ ಕೆಡಿಸ್ಕೊಂಡ್ರೆ ಒಂದೇ ಗೊತ್ತಿರೋದು ಅವನಿಗೆ. ಅಲ್ಲಿ 4 ಜನ ಈಗ ಮುಸ್ಲಿಮರನ್ನ ಸಾಯಿಸಿದೆಯಲ್ಲಪ್ಪ, ನಿನ್ನ ಇದರಿಂದ ತಾನೇ. ನಿನ್ನ ಮೂಲ ಉದ್ದೇಶ ಏನು ಈ ಆತ್ಮಾಹುತಿಗೆ ಅಥವಾ ಫಿದಾಯಿನ್ಗೆ? ಧರ್ಮ ರಕ್ಷಣೆ. ನಿನ್ನ ಧರ್ಮವನ್ನೇ ನಂಬುತ್ತಾ ಇದ್ದ 4 ಜನನ ಸತ್ತಿದ್ದು ಕೊಲೆ ಅಲ್ಲವೋ? ಅದೇನಾಗಬೇಕದು? ಆಯ್ತಪ್ಪ, ಹಿಂದೂಗಳು, ಜೈನರು, ಕ್ರಿಸ್ತರು ಯಾರೋ ಒಬ್ರು ಸತ್ತಿದಾರಪ್ಪ, ಅವ್ರು ಬಿಡೋಣ. ಈ 4ಕ್ಕೆ ಏನಾಗಬೇಕದು? ಅದನ್ನೇನಂತ ವರ್ಣನೆ ಮಾಡ್ಬೇಕು ನಾವು? ಯಾರು ಆಗಲಿ ಏನಂತ ವರ್ಣನೆ ಮಾಡಬೇಕು? ಯಾರೋ ಒಬ್ಬ ಮೌಲ್ವಿ ಏನಂತ ವರ್ಣನೆ ಮಾಡ್ತೀರಿ? ಆ 4 ಕುಟುಂಬದ ನೋವು, ಆ 4 ಕುಟುಂಬದ ಲಾಸು ಏನಂತ ವರ್ಣನೆ ಮಾಡ್ತೀರಿ? ಏನು ಕೊಲಾಟ್ರಲ್ ಡ್ಯಾಮೇಜ್ ಅಂತ ಹೇಳ್ತೀರಾ? ಏನಂತ ಹೇಳ್ತೀರಿ? ವಿರೋಧಾಭಾಸ ಏನು ಬಂತು? ಮಣ್ಣು ನಿರ್ದಿಷ್ಟ ಸಮಯದಲ್ಲಿ ಸಾಹಿತ್ಯ ಗೊತ್ತಿರೋದು, ಯಾವಾಗ ಏನು ಅಂತ ಗೊತ್ತಿರಲ್ಲ, ಅದು ಯಾವಾಗ ಬೇಕಾದ್ರೂ ಇಸ್ಲಾಂನಲ್ಲಿ ಆತ್ಮಹತ್ಯೆಯನ್ನು ನಿಷೇಧಿಸಲಾಗಿದೆ. ಸರಿ, ಆತ್ಮಹತ್ಯೆ ಬಾಂಬ್ ಹುತಾತ್ಮನಿಗೆ ಕೆಲಸ ಅದು. ನೀನು ಹುತಾತ್ಮ ಆಗ್ತೀಯಾ ಅಂತ ಇನ್ನೊಬ್ಬರನ್ನ ಸಾಯಿಸೋದಾದರೆ, ಆತ್ಮಹತ್ಯೆಯನ್ನು ಇಸ್ಲಾಂ ನಿಷೇಧಿಸಿರುವುದಾದರೆ, ಸಂಬಂಧವಿಲ್ಲದವರನ್ನು ಹತ್ಯೆ ಮಾಡುವುದನ್ನು ಸಪೋರ್ಟ್ ಮಾಡುತ್ತಾ ಇಸ್ಲಾಮು? ತೋರ್ಸಪ್ಪ, ಎಲ್ಲಿದೆ ಸಪೋರ್ಟ್ ಮಾಡಕ್ಕದ್ದು ನಿನಗಂಗಾರೆ? ಧರ್ಮಕ್ಕೆ ವಿರುದ್ಧವಾದವರ ವಿರುದ್ಧ ನೀವು ಧರ್ಮಯುದ್ಧವನ್ನು ಸಾರುವುದಕ್ಕೆ ಕೆಲವು ಕಡೆಗಳಲ್ಲಿ ಪ್ರಸ್ತಾಪಗಳು ಇದೆಯಪ್ಪ, ತರಾವರಿ ಇದೆಯಪ್ಪ ಅದು. ಆದರೆ ಸಂಬಂಧವೇ ಇಲ್ಲದ, ನಿನ್ನ ಧರ್ಮಕ್ಕೂ ನಿನಗೂ ಏನನ್ನೂ ಮಾಡದ ಯಾರೋ ಒಬ್ಬನನ್ನು ಆತ್ಮಹತ್ಯೆ ಮಾಡುವುದಾದರೆ ಹೇಗೆ? ಆತ್ಮಹತ್ಯೆ ನಿಷೇಧ ಮಾಡಿದ ಇಸ್ಲಾಂ ಆತ್ಮಹತ್ಯೆಯನ್ನು ಸಪೋರ್ಟ್ ಮಾಡುತ್ತಾ ಹಂಗಾರೆ ಸಂಬಂಧವಿಲ್ಲದೆ ಇರೋರನ್ನ? ಅದು ಪಾಪ ಅಲ್ವಾ? ಅದು ಪಾಪದ ಕೆಲಸ ಅಲ್ಲ, ಅದು ಪುಣ್ಯದ ಕೆಲಸ. ಅದರಲ್ಲಿ ನೀ ಸ್ವರ್ಗಕ್ಕೆ ಹೆಂಗೆ ಹೋಗ್ಬೇಕು? ನಿನ್ನಂಥ ಪಾಪಿಯನ್ನು ಸ್ವರ್ಗಕ್ಕೆ ಯಾರು ಕರ್ಕೋಬೇಕಲ್ಲಿ? ಯಾಕೆ ಕರ್ಕೋಬೇಕು ಅವರು? ಇವನ್ ಅಲ್ಲ. ವೈ ವಿಲ್ ಈ ಗಿವ್ ಯು ಎ ಪಾರ್ಡನ್? ಪರವಾಗಿಲ್ಲ, ಸುಮ್ಮನೆ ವಾದ ಮಾಡಿಬಿಟ್ರೆ. ಎಸ್, ದೆಹಲಿ ಸ್ಫೋಟದ ಮತ್ತಷ್ಟು ಅಂಶಗಳು ಕೂಡ ಹೊರಗೆ ಬರ್ತಾ ಇದೆ. ಕೆಂಪುಕೋಟೆ ಬಳಿ ಕಾರ್ ಸ್ಫೋಟ ದಾಳಿಗೂ ಮುನ್ನ ಹಮಾಸ್ ಮಾದರಿಯ ಡ್ರೋನ್ ಅಟ್ಯಾಕ್ಗೆ ಉಗ್ರಕೂಟ ಸಿದ್ಧತೆ ನಡೆಸಿತ್ತು ಅನ್ನೋದು ಗೊತ್ತಾಗ್ತಿದೆ. ಸುಸೈಡ್ ಬಾಂಬರ್ ಉಮರ್ ಸಹಚರನಾಗಿರುವಂತಹ 2ನೇ ಉಗ್ರ ಕಾಶ್ಮೀರ ನಿವಾಸಿ ಜಸೀರ್ ಬಿಲಾಲ್ ವಾಲಿ ಅಲಿಯಾಸ್ ಡ್ಯಾನಿಶ್ನನ್ನ ಎನ್ಐಎ ಗ್ರಿಲ್ ಮಾಡಿದಾಗ ಈ ವಿಚಾರವನ್ನು ಆತ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಭಾರೀ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಸಜ್ಜಿತವಾಗಿದ್ದಂತಹ ಡ್ರೋನ್ ಒಂದರನ್ನ ಸೀಸ್ ಮಾಡಲಾಗಿದೆ. ಹಮಾಸ್ ಉಗ್ರರು ಅಕ್ಟೋಬರ್ 7, 2023ರಲ್ಲಿ ಇಸ್ರೇಲ್ ವಿರುದ್ಧ ಮಾಡಿದಂತಹ ದಾಳಿಯ ಮಾದರಿಯನ್ನೇ ಅನುಸರಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ರು. ಇದಿಷ್ಟೇ ಅಲ್ಲದೆ ರಾಕೆಟ್ ಕೂಡ ಸಜ್ಜುಗೊಳಿಸಿಕೊಳ್ಳಲಾಗಿತ್ತು ಅಂತ ಗೊತ್ತಾಗಿದೆ. ದೆಹಲಿ ಹರಿಯಾಣ ಗಡಿಯಲ್ಲಿ 27 ಕಿಲೋಮೀಟರ್ ದೂರದ ಫರ್ದಾಬಾದ್ನಲ್ಲಿರುವ ಅಲ್ಫಲಾ ವಿವಿಯಲ್ಲಿ ಸಂಬಂಧಿಸಿದಂತಹ 25 ಸ್ಥಳಗಳ ಮೇಲೆ ಇಡಿ ದಾಳಿ ನಡೆಸಿದೆ. ವಿವಿ ಅಧ್ಯಕ್ಷ ಜಾವೇದ್ ಅಹ್ಮದ್ ಸಿದ್ದಿಕಿ ಅವರ ನಿವಾಸದಲ್ಲಿ ಇಡಿ ವಿಚಾರಣೆ ನಡೆಸಿ ಹಣಕಾಸಿನ ನೆರವು ಮತ್ತು ವಿದೇಶಿ ಫಂಡಿಂಗ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಇನ್ನು ಟೆರರ್ ಗ್ಯಾಂಗ್ನಲ್ಲಿ ಈಗಾಗಲೇ ಬಂಧಿಯಾಗಿರುವಂತಹ ಶಾಹಿನ್ ಮತ್ತು ಮುಜಾಮಿಲ್ ಕ್ಯಾಶ್ ಕೊಟ್ಟೆ ಬ್ರೆಜಾ ಕಾರ್ನ ಖರೀದಿ ಮಾಡಿದ್ದು ಗೊತ್ತಾಗಿದೆ. ಈ ಯೂನಿವರ್ಸಿಟಿಯ ಮುಖ್ಯಸ್ಥ ಆಗಿರೋಂಥ ವ್ಯಕ್ತಿ ನೇರವಾಗಿ ಭಯೋತ್ಪಾದಕರನ್ನು ತಯಾರಿ ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ. ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತಲೂ ಯಾರು ಹೇಳಿಲ್ಲ. ಈಗ ಸಮಸ್ಯೆ ಆಗಿರೋದು ಏನಿಪ್ಪ ಅಂದರೆ, ಇದು ತಗಲಾಕೊಳ್ಳೋದು ಅಂತಂದರೆ ಈ ಯೂನಿವರ್ಸಿಟಿಯ ಬ್ಯಾಕ್ಗ್ರೌಂಡ್ ಕೆದಕ್ತಾ ಇದ್ದಾರೆ. ಈಗ ಅದು ಯಾವತ್ತೋ ಚೀಟಿ ನಡೆಸ್ತಿದ್ರಂತೆ, ಚೀಟಿ ಮೋಸ ಮಾಡಿದಾರಂತೆ, ಅದರ ಮೇಲೆ ಕೇಸ್ ಇದೆಯಂತೆ ಅವ್ರದ್ದು. ಎರಡನೇದು, ಇಷ್ಟು ದೊಡ್ಡ ಯೂನಿವರ್ಸಿಟಿನ ಕಟ್ಟಿದ್ದು ಹೆಂಗೆ? ಬರೀ ಫೀಸಲ್ಲಿ ಕಟ್ಟಿದ್ರೆ ಹೆಂಗೆ ಕಟ್ಟಕ್ಕಾಗತ್ತೆ? ಫೀಸ್ ಅಷ್ಟನ್ನ ಎಲ್ಲಿಂದ ಬಂತು ದುಡ್ಡಿದು? ಏನೋ ಆ ಥರದ್ದೆಲ್ಲ ಆಗಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಅವನು ಯಾರೋ ಒಬ್ಬ ರಾಕೆಟ್ಟು ಡ್ರೋನ್ ಮಾಡ್ತೀನಿ, ಅದು ಮಾಡ್ತೀನಿ. ತಾಂತ್ರಿಕತೆ ಬೆಳೆಯುತ್ತಿದ್ದಂತೆ ಯೂಸ್ ಆ್ಯಂಡ್ ಮಿಸ್ಯೂಸ್ ನಿಮ್ಮ ಮೊಬೈಲ್ ಇದ್ದಂಗೆ, ವೆರಿ ಸಿಂಪಲ್. ಹಾಗೆ ಇದನ್ನು ಎಲ್ಲ ಕಡೆಯಲ್ಲೂ ಈ ಪ್ರಯತ್ನಗಳು ನಡೀತಾ ಇರುತ್ತವೆ. ಯಾವುದೋ ರಾಕೆಟ್ ಮಾಡ್ತೀನಿ ಅನ್ನೋದು, ಇನ್ನೊಂದು ಮಾಡ್ತೀನಿ. ಧರ್ಮಕ್ಕೆ ಅವಮಾನ ಆಯಿತು ಅಥವಾ ಸಮಸ್ಯೆ ಆಯಿತು, ಅದರಿಂದ ನನಗೆ ನೋವಾಯಿತು, ನನ್ನ ಧರ್ಮಕ್ಕೆ ಇದಾಯ್ತಲ್ಲ ಅನ್ನೋದಕ್ಕೆ ನಾನು ಯಾರ ಮೇಲೋ ಹೋಗಿ ಜನ ನಿಬಿಡ ಇರೋಂಥ ಜಾಗದಲ್ಲಿ ನಾನು ದಾಳಿ ಮಾಡ್ತೀನಿ ಅನ್ನೋದಾದರೆ, ತಾಳ್ಮೆ ಎಂಬ ಕಟ್ಟೆ ಇನ್ನೊಂದು ಕಡೆಯಲ್ಲಿ ಒಡೆದು ಹೋದರೆ, ಯಾವತ್ತೋ ಒಂದಿನ ಮುಂದೆ ತಾಳ್ಮೆ ಎಂಬ ಕಟ್ಟೆ ಒಡೆದು ಹೋದರೆ, ಯಾವತ್ತೋ ಒಂದಿನ ಮುಂದೆ ಆದರೆ, ಅದೇ ಥರ ಇನ್ನೊಂದು ಧರ್ಮದ ಜನ ಒಂದೇ ಕಡೆ ಸೇರೋ ಜಾಗದಲ್ಲಿ
ಇದೇ ಥರದ ದುಷ್ಕೃತ್ಯಗಳು ನಡೆಸೋದು ಕಷ್ಟ ಆಗತ್ತೆ ಅಂದ್ಕೊಂಡಿದ್ದಾರಾ ಯಾರಾದರೂ ಬುದ್ಧಿವಂತರು ಇದಕ್ಕೆ ಬಂದಿದ್ದರಿಂದ ಹೇಳ್ತಾ ಇರೋದು ನಾನು. ದಿ ಸೋ ಕಾಲ್ಡ್ ಡಾಕ್ಟರ್ಸ್ಗೆ ಕಾಮನ್ ಸೆನ್ಸ್ ಬೇಡ. ಇಫ್ ದೇ ಕ್ಯಾನ್ ಥಿಂಕ್, ಸಂಬಡಿ ಎಲ್ಸ್ ಕ್ಯಾನ್ ಆಲ್ಸೋ ಥಿಂಕ್. ರಿವರ್ಸ್ ಸೈಡ್ ಆಗ್ಬೋದಲ್ಲ. ಎಲ್ಲಿಯವರೆಗೆ ಒಂದು ಸಮುದಾಯ, ಒಂದು ಪ್ರಾಣಿ ಏನಾರು ಹಾಕೊಳ್ಳಿ, ಗೋಡೆವರೆಗೂ ಹೋಗುತ್ತೆ, ತಿರುಗಿ ಬೀಳುತ್ತೆ, ಬೀಳಲೇಬೇಕದು. ದಟ್ಸ್ ಎ ನ್ಯಾಚುರಲ್ ರೆಸ್ಪಾನ್ಸ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಅದು ಮನುಷ್ಯನ ಸಹಜ ಪ್ರತಿಕ್ರಿಯೆಯಾಗಿರುತ್ತೆ ಅದು. ಆಗೇನಾಗುತ್ತೆ, ಆಗ ರಾಕೆಟ್ಟು ಡ್ರೋನು ಸಿಕ್ಕಲ್ಲ ಅನ್ಕೊಂಡಿದ್ದಾರಾ ಯಾರಾದ್ರೂ ಇನ್ನೊಬ್ರಿಗೆ? ಇದನ್ನ ಅಂದರೆ ಟೆಕ್ನಿಕಲಿ ಮಾಡ್ತಿರೋದು ಮತ್ತು ಅತಿ ಬುದ್ಧಿವಂತರಾಗಿ ಡಾಕ್ಟರ್ಗಳಾಗಿ ಓದಿ ಬಂದವರು ಮಾಡಿದ್ದಕ್ಕೆ ಹೇಳಿದ್ದು. ನಮಗಿರೋ ಗ್ರೇಟೆಸ್ಟ್ ಕನ್ಸರ್ನ್ ಇವಾಗಿರೋದು ಎರಡು. ನಂಬರ್ 1, ಭಾರತದ ಒಳಗಡೆಯ ಇಂತಹ ದುಷ್ಟಶಕ್ತಿಗಳು ಭಾರತದ ಹೊರಗಡೆ ಇರುವ ದುಷ್ಟಶಕ್ತಿಗಳ ಜೊತೆ ಸಾಂಸ್ಥಿಕ ರೂಪದಲ್ಲಿ ಸಂಬಂಧಗಳನ್ನು ಬೆಳೆಸ್ಕೊತಾ ಹೋಗೋದು ಡೇಂಜರಸ್. ನಮಗೆ ವಿ ನೀಡ್ ಟು ಬ್ರೇಕ್ ಇಟ್ ಡೌನ್. ಅದಾಗಲೇಬೇಕು, ಬೇರೆ ದಾರಿ ಇಲ್ಲ. ಇದು ಅನ್ಎಂಡಿಂಗ್ ವಾರ್. ಇದು ನಮಗೆ, ಇದು ನನಗೆ ಎಂಡ್ ಆಗೋ ಅಂಥ ವಾರ್ ಅಂತ ನನಗೇನು ಕಾಣಿಸಿಲ್ಲ. ಫೇಸ್ ಮಾಡ್ತಾನೆ ಇರಬೇಕು, ಇದನ್ನು ಫೇಸ್ ಮಾಡಲೇಬೇಕಾಗತ್ತೆ ನಾವು. ಇದಕ್ಕೆ ಜಾಗತಿಕವಾಗಿ ಅಶಾಂತಿಯಲ್ಲಿರುವಂತಹ ಲಾರ್ಜ್ಲಿ ಮುಸ್ಲಿಂ ಸಮುದಾಯಕ್ಕೆ ಯಾವ್ದಾದ್ರು ಉತ್ತರಗಳ ಸಿಕ್ಕೇನಾರು ಆದರೆ ನಮ್ಮಲ್ಲೂ ಆಗ್ಬೋದೇನೋ ಗೊತ್ತಿಲ್ಲ, ಡ್ರಾಮ್ಯಾಟಿಕ್ ಆಗಿ. ಒಂದು ವೇಳೆ ಕನಸಿನ ರೀತಿ ಪಾಕಿಸ್ತಾನ ಇಂಡಿಯಾದ ಸಂಬಂಧ ಸರಿ ಹೋದ್ರೂ ಇವೆಲ್ಲ ಎಂಡಾಗಲ್ಲ, ಬರೆದಿಟ್ಕೊಳ್ಳಿ. ಯಾಕೆ? ಅವರಲ್ವಾ ಸರ್ ಚೂಟೋದು? ಭಾರತದ ಮುಸ್ಲಿಮರನ್ನು ಬಳಸಿಕೊಂಡು ಅಧಿಕಾರವನ್ನು, ಸಂಪತ್ತನ್ನು, ದೌಲತ್ತನ್ನು, ದಿಮಾಕನ್ನು, ಆಸ್ತಿಯನ್ನು, ಗೌರವವನ್ನು, ಖ್ಯಾತಿಯನ್ನು ಸಂಪಾದನೆ ಮಾಡಿರುವ ಕಚಡ ರಾಜಕಾರಣಿ ಮುಸ್ಲಿಂ ರಾಜಕಾರಣಿಗಳಲ್ಲಿ ಪರ್ಟಿಕ್ಯುಲರ್ಲಿ ಕೆಲವರು, ಎಲ್ಲರೂ ಅಲ್ಲದೆ ಇರ್ಬೋದು, ಅವರಿರೋವರೆಗೆ ಇವ್ರ ಆಟ ನಿಲ್ಸಕ್ಕೆ ಬಿಡಲ್ಲ ಅವ್ರುಗಳು. ಯಾಕಂದರೆ ಅವ್ರು ನಿಲ್ಲಿಸ್ಬಿಟ್ರೆ ಎಲ್ಲರೂ ಇವ್ರದ್ದು ಬುಡ ಕಿತ್ಕೊಂಡು ಹೋಗ್ಬಿಡುತ್ತೆ. ದೇರ್ ಈಸ್ ನೋ ವೇ. ಸೊ ಹಾಗಾಗಿ ಈ ರೀತಿಯ ಕೃತ್ಯಗಳು ನಡೆದಾಗ ಸ್ಟೇಟ್ಮೆಂಟ್ಗಳು ಬರುತ್ತೆ. ಅವನು ವೀರ ಅಂತನೋ ಶೂರ, ಇದಕ್ಕೆಲ್ಲ ಮೋದಿ ಕಾರಣ, ಇದಕ್ಕೆಲ್ಲ RSS ಕಾರಣ, ಇದಕ್ಕೆಲ್ಲ ಅವನ ಕಾರಣ, ಇವನ ಕಾರಣ ಅಂದ್ಕೊಂಡು ಗೊಂಡೋಡಿದ್ರು. ಅದ್ಯಾಕೆ ಮಾಡಿದ್ರು, ಇದ್ಯಾಕೆ ಮಾಡಿದ್ರು ಅಂತ. ಅವಳು ಯೂಸ್ಲೆಸ್ ಲೇಡಿ ಒಬ್ಬಳಿದಾಳಲ್ಲ, ಗಡಿಪಾರು ಮಾಡಬೇಕು ಅಂದಲ್ಲ, ದೇಶದ್ರೋಹಿ ಅವಳ ಥರ. ಶಿ ಡಸಂಟ್ ಈವನ್ ಡಿಸರ್ವ್ಸ್ ಎ ಪ್ಲೂರಲ್ ನನ್ನ ಪ್ರಕಾರದಲ್ಲಿ. ಇರ್ರೆಸ್ಪಾನ್ಸಿಬಲ್ ವುಮನ್ ಆಫ್ ದಿ ಫಸ್ಟ್ ರೇಟ್ ಅವಳು. ಫಸ್ಟ್ ಆಫ್ ಆಲ್ ವುಮನ್ ಆಗಿದ್ದರೆ ನಂಗೆ ಗೊತ್ತಿಲ್ಲ. ಹಾಗಾಗಿ ಇವ್ರುಗಳಿಗೆ ಬುಡ ಹೊಟ್ಟೋಗುತ್ತೆ. ಅದಕ್ಕೆ ಅವರಿಂದನೇ ಸ್ಟೇಟ್ಮೆಂಟ್ ಬರುತ್ತೆ, ನೋಡಿದ್ದೀರಾ? ಯಾಕೆಂದರೆ ಅವ್ರು ಇದನ್ನು ಜೀವಂತವಾಗಿ ಇಟ್ಕೊಂಡು ಬಿಸಿ ಇಟ್ಕೊಳ್ಳದೆ ಹೋಗ್ಬಿಟ್ರೆ ಅವ್ರ ಬುಡಕ್ಕೆ ಬಿದ್ದುಬಿಡುತ್ತೆ ಏಟು. ಅವ್ರ ಬುಡಕ್ಕೆ ಬಿದ್ದುಬಿಡುತ್ತೆ, ಅದೇ ಅವರ ಜೀವನ. ಹಾಗಾಗಿ ಇದಷ್ಟು ಸುಲಭವಾಗಿ ಎಂಡಾಗತ್ತೆ ಅನ್ಕೋಬೇಡಿ. ಇದನ್ನು ಫೈಟ್ ಮಾಡಲೇಬೇಕು. ಬಟ್ ಒನ್ ಥಿಂಗನ್ನು ಫೈಟ್ ಮಾಡೋದು ಅಥವಾ ಇನ್ನೊಂದು ಮೂಲ ಇದೆ. ಈಗ ಲೈಕ್ ಕಾಂಗ್ರೆಸ್ ಥರ ಅಥವಾ SP ಥರ ಅಥವಾ TMC ಥರ ಅಥವಾ ಇವನ್ DMK ಈ ಥರ ಲೋಕಲಲ್ಲಿ ಇರೋವಂಥವ್ರು ಮುಸ್ಲಿಮರ ಓಟಿನ ಮೇಲೆ ಪರಾವಲಂಬಿಗಳಿಗಿಂತ ಪರಾವಲಂಬಿಗಳಾಗಿ ನಿಂತಿರುವ ರಾಜಕೀಯ ಪಕ್ಷಗಳಿಗೆ ಬೇರೆ ದಾರಿ ಇಲ್ಲ. ದೇ ಹ್ಯಾವ್ ನೋ ಆಪ್ಷನ್ ಅವ್ರಿಗೆ. ಹಾಗಾಗಿ ಇದು ಎಂಡಾಗತ್ತೆ ಅಂತಲ್ಲ, ವರಿಯಿಂಗ್ ಏನನ್ನು ಯೋಚನೆ ಮಾಡಬೇಕು ಎಲ್ಲರೂ ಅಂದರೆ, ಇದು ಮುಂದುವರಿತಾ ಹೋದಂಗೆಲ್ಲ ಇನ್ನೊಂದು ಕಡೆಯಲ್ಲಿ ತಾಳ್ಮೆಯ ಕಟ್ಟೆ ಒಡೆದು ಬಿಟ್ಟರೆ ಭಾಳ ಡೇಂಜರಸ್ ಸಿಚುಯೇಷನ್ಗೆ ಹೋಗುತ್ತೆ ಅಷ್ಟೇ. ದಟ್ ಈಸ್ ವಾಟ್ ಪಾಲಿಟಿಷಿಯನ್ಸ್ ಇನ್ಸೈಡ್ ಶುಡ್ ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ ಇನ್ಸೈಡ್. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ರಾಜ್ಯದಲ್ಲಿ ಕಾಂಗ್ರೆಸ್ನ ಪವರ್ ಶೇರಿಂಗ್ ಫೈಟ್ ಮಧ್ಯೆ ದೆಹಲಿಗೆ ಹೋಗಿ ಬಂದ ನಂತರ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಸೈಲೆಂಟ್ ಆದ್ರು. ಅವರ ಸಹಚರರು ಕೂಡ ಸೈಲೆಂಟ್ ಆಗಿದ್ದಾರೆ. ಕಾರಣ ಯಾಕೆ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಮಾತನಾಡಿ ಏನೇನೋ ಗೋಜಲು ಸೃಷ್ಟಿ ಮಾಡಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಡಿಸಿಎಂ ಮುಂದಿನ ಸಿಎಂ ಆಗಬೇಕು ಅಂತ ಘೋಷಣೆ ಕೂಗ್ತಾ ಇದ್ದಂತಹ ಬಾಲಕೃಷ್ಣ ಆದಿಯಾಗಿ ಎಲ್ಲರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಅದು ಏನು ಮಾತಾಡಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ನಾಳೆ ಮಾಡಿಬಿಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ನಾವು ತಯಾರಿಲ್ಲ, ಅಷ್ಟು ದೊಡ್ಡವರು ಅಲ್ಲ ನಾವು. ಆದರೆ ಒಂದು ಬಾರಿ ನಮ್ಮ ಪಕ್ಷದಲ್ಲಿ ಅವರ ಸೇವೆಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥದ್ದು ಅಭಿಪ್ರಾಯ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಹೈಕಮಾಂಡು ಅದನ್ನು ಅವ್ರು ತೀರ್ಮಾನ ಮಾಡಬೇಕು. ಇವನ್ನ ನಾವೇ ನಾಳೆ ಮಾಡಿ ಅಂತ ಹೇಳ್ತಕ್ಕಂಥಷ್ಟು ದೊಡ್ಡವರು ಅಲ್ಲ ನಾವು ಈ ಪಕ್ಷದಲ್ಲಿ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಿ ಎಮ್ಗೂ ಗೊತ್ತಿದೆ, ಡಿ ಸಿ ಎಮ್ಗೂ ಗೊತ್ತಿದೆ ಯಾರು ಮಾಡಬೇಕು. ಈಗ ಯಾರ್ಯಾರು ಅವಕಾಶ ವಂಚಿತರು ಅವ್ರಿಗೆ ಅವಕಾಶ ಏನು ಮಾಡಿಕೊಡ್ಬೇಕು ಅಂತ ನಾವು ಕೇಳಿದ್ರೆ ನಿಮ್ಮ ಮಾಧ್ಯಮದಲ್ಲಿ ಕೇಳಿದ್ವಿ. ಸೊ ಕಾದು ನೋಡೋಣ ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಅದು ನೋಡೋಣ, ಕಾದು ನೋಡೋಣ. ಈಗ ಬಿಡ್ಲಿಕ್ಕೆ ಯಾರು ಹೇಳಿಲ್ಲ, ಯಾರು ಹೇಳಿದ್ದೇವೆ ನಾವೇನು ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ ಬಿಡಂತ ಯಾರು ಹೇಳಿಲ್ಲ. ಅವ್ರಿಗೆ ಅವ್ರು ಹೇಳ್ತಾರೆ, ಪ್ರಶ್ನೆ ಇಲ್ಲ. ನೀವು ಕೂಡ ಕೆಪಿ ಸ್ಥಾನದ ಅಧ್ಯಕ್ಷ ಆಕಾಂಕ್ಷಿ ಕೇಳಿ ಸದ್ಯಕ್ಕಿಲ್ಲ, ನೋಡೋಣ ಅವಕಾಶ ಬಂದಾಗ ನೋಡೋಣ. ಅಲ್ಲ, ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ಏನು ಸ್ವಾಮಿ ಏನು ಮಾಡ್ಕೊಂಬಂದ್ರಿ ಅಂತ. ಮಾತಾಡ್ದೇನೆ ಹೇಳ್ಬಿಟ್ರೆ ಸರಿ ಇರಲ್ಲ. ಅದಕ್ಕೆ ನಾನು ಮಾತಾಡ್ತೀನಿ. ಅವ್ರ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ತಿಳ್ಕೊಬೇಕಲ್ಲ. ಅದು ಪೂರ್ತಿನೂ ನಮಗೇನು ಹೇಳಲ್ಲ ಅವರು. ಅದರಿಂದ ನಾನು ಅಂದ್ಕೊಂಡಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮೋಸ್ಟ್ ಪವರ್ಫುಲ್ ಅಂತ. ಯಾಕೆಂದ್ರೆ ಯಾವಾಗಲೂ ಅವರು ಒಂದೊಂದು ಮಾತು ಹೇಳೋರು, ದೆಹಲಿ ಗುಲಾಮರಲ್ಲ ನಾವು ಅಂತ ಹೇಳೋರು. ಮುಖ್ಯಮಂತ್ರಿಗಳು ಅವರಿಗೆ ಸಮರ್ಥರಿದ್ರೆ, ದೆಹಲಿಯ ಗುಲಾಮಗಿರಿಯನ್ನು ಒಪ್ಕೊಳ್ಳದೆ ಇದ್ರೆ ಸಂಪುಟ ವಿಸ್ತರಣೆಗೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ. ಓಕೆ, ಈಗ ನಾವು ದೊಡ್ಡವರಲ್ಲ ಅನ್ನೋದು ಅರಿವಾಗಿದ್ದ ಹಾಗೆ ಕಾಣಿಸ್ತಾ ಇದೆ. ಕರೆಕ್ಟ್ ಅದು ಪಾಯಿಂಟ್. ಆಗೆಲ್ಲ ಬಡ್ಕಂಡ್ರೆ ಬಾಯಿ ಮುಚ್ಕೊಂಡಿರಿ, ನಿಮಗೂ ಅದಕ್ಕೂ ಏನು ಸಂಬಂಧ? ಅಲ್ಲಿ 3 ಜನದ ಮಧ್ಯ ಇರೋದದು. ನಿಮ್ಗೆ ಯಾವನಿಗೂ ಏನೂ ಗೊತ್ತಿಲ್ಲ. ಬುರುಡೆ ಬಿಡಬೇಡಿ ಅಂತಂದ್ರೆ ಈ ಬಾಲಕೃಷ್ಣ ಆ ರಾಮನಗರದ MLA ಇಂಥದ್ದು ಯಾವುದೋ ಇನ್ಯಾವುದೋ ಒಂದು ಅದು ದಾವಣಗೆರೆ ಹತ್ರ ಯಾವುದೋ ಒಂದು ಕ್ಷೇತ್ರದ್ದು ಯಾರೋ ಒಂದು ಅವರೊಬ್ಬರು ಇವ್ರಿಗೆಲ್ಲ ಬೇಳಿದ್ರೆ ಏನು ಪುಕ್ಕ ಕೆದರ್ಕೊಂಡು ಪರ್ಸ್ಕೊಂಡು ಆರ್ಟಿಫಿಷಿಯಲ್ ನೈಲ್ ಉಗುರ ಹಾಕೊಂಡು ಕೆರ್ಕತ್ತಿದ್ರಿ. ಸಾಕಾಗಿಲ್ಲ, ಹೇಳಿದ್ರು ಕೇಳಲಿಲ್ಲ, ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು ಆಗಲೂ. ಆಲ್ ರೈಟ್, ಇಟ್ಸ್ ಓಕೆ. ಈಗಲೂ ಹಾಗೆ ಇರಬಹುದು. ನಾನು ನೆನ್ನೆನೇ ಹೇಳಿದೆ, ಈಗ ಇದಾಗದೇ ಇದ್ರೆ ಈ ವರ್ಷದಲ್ಲಿ ಆಗಲ್ಲ, ಇದು ಮಾಡಲ್ಲ. ಈಗಲೂ ಹೇಳ್ತೀನಿ, ಈ ವರ್ಷ ನನಗೆ ಡೌಟ್ ಇದು ಮಾಡಲ್ಲ. ಡಿಸೆಂಬರ್ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ಭಾಳ ಜನ ಈ ದೇಶದಲ್ಲಿರಲ್ಲ, ರೌಂಡ್ ಹೊಡೆಯೋಕ್ಕೆ ಹೋಗ್ತಾರೆ. ಆಯಿತಾ? ಅದೆಲ್ಲ ಬಂದ ಮೇಲೆ ನೋಡೋಣ. ಇದು ಜನವರಿನಲ್ಲಿ ಸಂಕ್ರಾಂತಿ ಕಳ್ಕೊಂಡು ಏನೋ ಒಂದು ಆಗತ್ತೆ. CM ಬದಲಾವಣೆ, ಸಂಪುಟ ಬದಲಾವಣೆ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಒಂದು ಆಗಬೇಕು ಅಂತ. ಪರಮೇಶ್ವರ ಅವರು ಅಷ್ಟೇ ತುಂಬಾ ಇನ್ನೋಸೆಂಟ್ ಆಗಿ ಏನು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಯಾರು ಪರಮೇಶ್ವರ? ಪರಮೇಶ್ವರ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಮ ಥರನೇ ಕೇಳ್ತೀನಿ ನಾವು. ನಿಮ್ಮ ಥರ ಕೇಳ್ಬಿಟ್ಟು ನಾವು ಜನ ಕೇಳ್ತೀವಿ, ನೀವು ಬಂದು ನಮ್ಗೆ ಹೇಳ್ರಿ ಹಂಗಾರೆ. ಆಗ ಎಲ್ಲರಿಗೂ ಗೊತ್ತಾಗತ್ತೆ. ಲೆಟ್ ಅಸ್ ಸಿ, ವಿ ವಿಲ್ ವೆಯ್ಟ್. ಬೇರೆ ದಾರಿ ಇಲ್ಲ. ನಾವೇನು ನಮಗೇನಾಗಿಲ್ಲ. ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ಸಾಕಾದ್ರೆ ಬಿಟ್ಕೊಳ್ಳಿ, ನಮಗೇನು ಹೋಗ್ಬೇಕು. ಅದು ಅವ್ರವ್ರ ಪಕ್ಷದ್ದು, ಅವ್ರವ್ರ ಪಕ್ಷದ ಅವ್ರ ಮನೆ ಖಾತೆನ ನಮಗೇನು ಹೋಗ್ಬೇಕು, ಏನಾರು ಮಾಡ್ಕೊಂಡು ಹೋಗಿ. ಕಲಬುರಗಿ ಚಿತಾಪುರದಲ್ಲಿ 2019 ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು 13 ಜನ ಮುಸ್ಲಿಮ್ರದು. ಕಾರಣ, ಒಂದು ವಾಹನದಲ್ಲಿ ದನ ಸಾಗಿಸ್ತಾ ಇದ್ರು. ಪೊಲೀಸರು ಅದು ವಾಹನ ಸೀಸ್ ಮಾಡಿದ್ರು. ವಾಹನ ಬಂದು ಬಿಡುಗಡೆ ಮಾಡಿ ಅಂತ ಪೊಲೀಸ್ ಸ್ಟೇಷನ್ ಹತ್ರ ಗಲಾಟೆ ಮಾಡೋಕ್ಕೆ ಹೋದ್ರು. ಪೊಲೀಸ್ನವ್ರು ಎಲ್ಲರೂ ಲಾಠಿ ಚಾರ್ಜ್ ಮಾಡಿ ಓಡಿಸಿದ್ರು. ಖಾಲಿ ಮಾಡ್ರಿ ಜಾಗ, ಕಾನೂನು ಪ್ರಕಾರ ಬಿಡೋಣ, ಅವಾಗೇನು ತೊಂದರೆ ಇಲ್ಲ, ಹೊಡ್ರಿ ಎಲ್ಲ ಕಡೆಗೆ ಅಂತ. ಆದರೆ ಅದನ್ನು ಕೇಳಿಸ್ಕೊಂಡವ್ರು ಆಚೆ ಹೋದವರು ರಸ್ತೆಗೆ ಹೋದ ಮೇಲೆ ಸಿಕ್ಕಿದ ಗಾಡಿಗೆಲ್ಲ ಕಲ್ಲೊಡೆದ್ರು, ಸಿಕ್ಕಿದ ಬೈಕ್ಗೆಲ್ಲ ಇದಕ್ಕೆ ಮಾಡಿದ್ರು, ಡ್ಯಾಮೇಜ್ ಮಾಡಿದ್ರು, ಎಲ್ಲ ಮಾಡಿದ್ರು. ಕೂತ್ಕೊಂಡು ಬೆಂಕಿನೂ ಹಾಕಿದ್ರ, ಅದೊಂದು ಆಗಿಲ್ವಾ? ಓಕೆ, ಅವೆಲ್ಲ ಮಾಡಿದ್ರು. ಪೊಲೀಸರು ಹಿಡ್ಕೊಂಡು ಬಾರಿಸಿ 4 ಜನ 13 ಜನದ ಮೇಲೆ ಕೇಸ್ ಹಾಕಿದ್ರು. ಈ ಕೇಸನ್ನು ದಿ ಘನತೆವೆತ್ತ ರಾಜ್ಯ ಸರ್ಕಾರ, ನಾನು ಅವತ್ತೂ ಹೇಳಿದ್ದೆ ಇದನ್ನು, ಘನತೆವೆತ್ತ ರಾಜ್ಯ ಸರ್ಕಾರ ಕಲಬುರಗಿನಲ್ಲಿ RSSನ ಚಿತಾಪುರದಲ್ಲಿ RSSನ ಪಥಸಂಚಲನ ನಡೆದುಬಿಟ್ರೆ ಆಕಾಶ ಮೇಲಿಂದ ಕೆಳಕ್ಕೆ ಬರುತ್ತೆ ಅಂತ ಡಾನ್ಸ್ ಮಾಡಿದ್ದ ಪ್ರಿಯಾಂಕ ಖರ್ಗೆ ಗೋವು ಸಾಗಾಣೆಯಲ್ಲಿ ಕಲ್ಲು ಹೊಡೆದು ಸಾರ್ವಜನಿಕರ ಆಸ್ತಿಯನ್ನು ನಾಶ ಮಾಡಿದ್ರದ ಕೇಸ್ ವಿತ್ ಡ್ರಾ ಮಾಡ್ತಿದ್ದಾಗ ಕಡಲೆಕಾಯಿ ಬೀಜ ತಿಂತಿದ್ರ? ನಾಚಿಕೆ ಆಗಲ್ಲ ಯಾರಿಗಾರು ಆಗಲಿ ಈ ಸರ್ಕಾರದಲ್ಲಿ? ಅದು ಯಾವೊಂದಾರು ಆಗಿರಲಿ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡುವುದು, ಪೊಲೀಸ್ ಠಾಣೆಗಳಿಗೆ ನುಗ್ಗಿ ಹೊಡಿತೀವಿ ಅನ್ನೋ ದಿಮಾಕನ್ನು ತೋರಿಸಿದವ್ರ ಕೇಸನ್ನು ವಿತ್ ಡ್ರಾ ಮಾಡುವಂತಹ
ವ್ಯಕ್ತಿಗಳನ್ನು ಏನಂತ ಕರೆಯೋಣ, ಗಂಡಸರಂತ ಕರಿಬೇಕಾ, ಏನಂತ ಕರಿಬೇಕು ಅವರೆಲ್ಲ, ಅಥವಾ ಹೆಂಗಸರು, ಏನು ನೀವು ನಿಮ್ಮನ್ನು ಏನಂತ ಕರಿಬೇಕು? ಯಾರೊಬ್ಬರು ಗಂಡಸು ಹೆಂಗಸು ಬಿಟ್ಬಿಡ್ರಪ್ಪ, ನೀವು ಲೀಡ್ರ್ಗಳ, ನೀವು ಆಡಳಿತಕ್ಕೆ ಯೋಗ್ಯರ ಎಲ್ಲರೂ ನೀವು. ಥೂ 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 ಥೂ, ಯಾವುದನ್ನ ಎನ್ಕರೇಜ್ ಮಾಡ್ತಿದ್ದಾರೆ? ಭಾಳ ಮೋಸ ಇದು. ಹಾಂ, ಯಾವುದನ್ನ ಎನ್ಕರೇಜ್? ತುಂಬ ಮೋಸ. ಏನನ್ನು ಎನ್ಕರೇಜ್ ಮಾಡ್ತೀರಿ? ನೀವೇನಾದ್ರು ಆಗಿದೆ ಅದು ಬೇರೆ ವಿಚಾರ. ಏನಾಗಿದ್ರು ನೀವು ಮನುಷ್ಯರು ಅಷ್ಟೇ ತಾನೇ? ಅಷ್ಟೇ. ಅದರಲ್ಲೂ ಇದರಲ್ಲಿ ಆಸಕ್ತಿ ತೋರಿಸಿದ್ದೆ ಪ್ರಿಯಾಂಕ್ ಖರ್ಗೆ ಸರ್. ಈಗ ಕೋರ್ಟು ಇದಕ್ಕೆ ತಡೆ ಕೊಟ್ಟಿದೆ. ಹೌದು, ಕೋರ್ಟ್ನಲ್ಲಿ ಇರೋದ್ರಿಂದ ಇದು ಇತ್ಯರ್ಥ ಅಲ್ಲೇ ಆಗಲಿ ಅಂತ. ಆಗಲಿ, ನೋಡೋಣ, ವಿಲ್ ಸಿ. ಗೌರ್ಮೆಂಟು ಒಂದು ಆರ್ಡರ್ ಪಾಸ್ ಮಾಡಿ ಅದನ್ನು ವಿಡ್ರಾ ಮಾಡ್ಕೊಡಿ ಅಂತ ಹೇಳಿ ಆರ್ಡರ್ ಮಾಡ್ತದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಅದನ್ನು ವಿಡ್ರಾ ಮಾಡ್ಕೋತಾರೆ. ವಿಡ್ರಾ ಮಾಡ್ಕೊಂಡಿದ್ದು ಆರ್ಡರ್ ಚಾಲೆಂಜ್ ಮಾಡಿ ಇಲ್ಲಿ ಬಂದೀವಿ. ಇವತ್ತು ಸಿಂಗಲ್ ಜಡ್ಜ್ ಲರ್ನೆಡ್ ಕ್ರಿಮಿನಲ್ ರಿವಿಷನ್ ಪಿಟಿಷನ್ ಹಾಕಿ ಬಂದಿದ್ವಿ ಇಲ್ಲಿ. ಅದರೊಳಗೆ ಪ್ರೊಸೀಡಿಂಗ್ಸನ್ನು ಸ್ಟೇ ಮಾಡಲ್ಲ. ಯಾವುದು ಅದೇನು ವಿಡ್ರಾ ಮಾಡ್ಕೊಂಡಿದ್ರಲ್ಲ, ಯಾವ ಗೌರ್ಮೆಂಟ್ ಆರ್ಡರ್ ಇತ್ತು, ಆಮೇಲೆ ಅದರಲ್ಲಿಂದ ಏನು ವಿಡ್ರಾ ಮಾಡ್ಕೊಂಡ್ರಲ್ಲ, ಆ ಪ್ರೊಸೀಡಿಂಗ್ಸನ್ನು ಸ್ಟೇ ಮಾಡಿದ್ದಾರೆ ಇವತ್ತು. ಯಾವುದೋ ಒಂದು ನೀರು ಬಿಡಲಿಲ್ಲ ಅಂತಾನೋ, ಅಥವಾ ತಹಸೀಲ್ದಾರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಾನೋ, ಒಂದು ಸಣ್ಣದಾಗಿ ರಸ್ತೆ ತಡೆ ಮಾಡಿದ್ವಿ, ತಹಸೀಲ್ದಾರ್ ಆಫೀಸಿಗೆ ಮುತ್ತಿಗೆ ಹಾಕೋಕ್ಕೆ ಅಂತ ಹೋಗಿದ್ವಿ ಅನ್ನೋ ಕೇಸುಗಳು ಬೇರೆ. ನಮಗೆ ಬೆಲೆ ಸಿಕ್ಕಲಿಲ್ಲ ಅಂತ ಯಾರೋ ರೈತರು, ಅಥವಾ ನಮ್ಮ ಭಾಷೆಗೆ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಕನ್ನಡದ ಹೋರಾಟಗಾರರು. ಏನು ವೈಲೆನ್ಸ್ ಅಲ್ಲ, ಹೋರಾಟ. ಓಕೆ, ಅದನ್ನು ವಿಡ್ರಾ ಮಾಡಿದ್ರೆ ಫೇರ್. ಇದಲ್ಲ ಕೇಸಿದು. ಮೊದಲೇ ಅಕ್ರಮವಾಗಿ ಸಾಗಿಸ್ತಾ ಇರೋದು, ಸೀಸ್ ಆಗಿದ್ದನ್ನು ಬಿಡುಗಡೆ ಮಾಡುವಂಥ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೇ ಫಸ್ಟ್ ತಪ್ಪು. ಅಲ್ಲಿಂದ ಆಚೆ ಹೋದ್ಮೇಲೆ ಯಾರ್ದೋ ಗಾಡಿಗೆ ನಾನು ಕಲ್ಲು ಹೊಡಿತೀನಿ, ಅಥವಾ ಯಾರ್ದೋ ಗಾಡಿನ ಡ್ಯಾಮೇಜ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಸಾರ್ವಜನಿಕ ಆಸ್ತಿನ ಅಂತಂದರೆ ಅದನ್ನು ನಾವು ವಿಡ್ರಾ ಮಾಡ್ತೀವಿ ಅಂದರೆ ಸರ್ಕಾರಗಳಿಗೆ ಏನು ಹೇಳಬೇಕು? ನಾಳೆ ಇದು ಹಿಂದೂ ಪರ ಸಂಘಟನೆ ಅಥವಾ ಕ್ರೈಸ್ತ ಪರ ಸಂಘಟನೆ ಅಥವಾ ಇನ್ನೊಂದು ಪರ ಸಂಘಟನೆ ಬಂದರೂ ಇದೇನೇ ವಾದ. ಹೌದು, ಯಾರಿಗಾದರೂ ಅದೇ ಇದ್ದೇ ವಾದ. ಅದಕ್ಕೂ ಲಜ್ಜೆಗೆಟ್ಟವ್ರ ಥರ ಆಡಬಾರ್ದು ಸರ್ಕಾರದಲ್ಲಿರೋರುಗಳು. ಕಾನೂನಿಗೆ ಮಾನ ಮರ್ಯಾದೆ ಕೊಡೋದನ್ನು ಕಲ್ತ್ಕೋಬೇಕು ಒಂಚೂರು. ಏನೇನು ಎನ್ಕರೇಜ್ ಮಾಡ್ತಾ ಇದ್ದೀರಿ ಇದರಿಂದೆಲ್ಲ ನೀವುಗಳು? ಆಮೇಲೆ ಇವ್ರಿಗೆ ಭಯ ಬರೋದಾದ್ರೂ ಹೇಗೆ? ಆ ಸರ್ಕಾರ ಬರುತ್ತೆ, ನಮ್ಮನ್ನು ಬಿಡಿಸ್ಕೊಳ್ತಾರೆ ಅನ್ನೋ ಧೈರ್ಯ ಬರುತ್ತೆ ಅಷ್ಟೇ. ಇನ್ನೊಂದು ಸರ್ಕಾರ ಬಂದಾಗ ಒದಿಬೇಕು, ಈ ಸರ್ಕಾರ ಬಂದಾಗ ಹಾರ ಹಾಕಬೇಕು. ಎಂಥ ಲಜ್ಜೆಗೆಟ್ಟು ಜನ ಆಗೋಗಿದ್ದೀರಪ್ಪ. ಹೇಸಿಗೆ ತಿನ್ನೋದು ಬೇರೆ, ಕೈಗೂ ಎಲ್ಲ ಅಂಟಿಸ್ಕೊಂಡು ವಾಸನೆ ನೋಡ್ತಾ ಓಡಾಡ್ತೀರಲ್ಲ. ನಿಮ್ಗೆ ಮರ್ಯಾದೆನೇ ಇಲ್ವಾ ನಿಮ್ಗಳಿಗೆ ಯಾರಿಗೂ? ಥೋ 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 ಥೋ, ವೆರಿ ಬ್ಯಾಡ್. ಇದಕ್ಕೆಲ್ಲ ಕೋರ್ಟ್ಗಳು ಮಧ್ಯಪ್ರವೇಶ ಆಗಬೇಕಲ್ಲ. ಹಣೆ ಬರಹ ನಮ್ಮದು ಡೆಮೋಕ್ರಸಿ ಹೆಸರಿನಲ್ಲಿ. ಎಸ್.